welcome back to my YouTube channel. So ಇವತ್ತಿನ vlog ಏನು ಅಂದ್ರೆ ರೀಲ್ಸ್ ಮಾಡ್ತಾ ಇದೀವಿ ನಾನು ಆರು ಅದರದ್ದು ವ್ಲಾಗ್ ಮಾಡೋಣ ಅಂತ ಮತ್ತೆ ಈವ್ನಿಂಗು ಪಾರ್ಕಿಗೆಲ್ಲ ಹೋಗ್ತಾ ಇದೀವಿ. ಸೊ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಡೈಲಿ ವ್ಲಾಗ್ ತರ ತುಂಬಾ ದಿನ ಆದ್ಮೇಲೆ ನಾನು ಆರು ರೀಲ್ಸ್ ಮಾಡ್ತಾ ಇದೀವಿ ಕ್ಯಾಮ್ರಾದಲ್ಲಿ, ಅದನ್ನ ಶೂಟ್ ಮಾಡೋಣ ಅಂತ. ಸೊ ನಾವು ರೀಲ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಅನ್ನೋದನ್ನ ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತ. ಸೊ ಎಲ್ಲರೂ ಹಂಗೆ ಹಾಯ್ ಹೇಳ್ಬಿಡ್ರಿ ಮಾಮ. ಹಾಯ್ ಅಲ್ಲಿ ಅಲ್ಲಿ ನಮ್ಮದು ಹಾಯ್ ಹೇಳ್ಮಿ. ಶಿಲ್ಪಕ್ಕ ಇಲ್ಲಿ ನೋಡಿ ಇವಳು ಕಣ್ಣು ಹೆಂಗಾಗಿದೆ ನೋಡಲು. ಏನಕ್ಕೆ ಆಗಿರೋದು ಹಂಗೆ? ಜಾಸ್ತಿ ಮೇಕಪ್ ಮಾಡ್ಕೋತೀಯ ಅದಕ್ಕೆ. ಅವಳು ಧೂಳೆಯಿಂದ ಅಲ್ಲ, ಅದು ಮೇಕಪ್ ಮಾಡ್ಕೊಂಡಿರೋದ್ರಿಂದ ಹೋಗಿರೋದು. ನಿನ್ಗಿದು ಬೇಕಿತ್ತ ಮಗನೇ? ನಾನ್ ಬೈತೀನಿ ಅಂತ ಮೇಘಕ್ಕನ ಮೇಲೆ ಹೇಳಿದೆ ಅಲ್ಲ. ಸೊ ಇವಾಗ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ತಾ ಇದೀವಿ. ಯಾರದು ಫಸ್ಟ್ ಮಾಡೋಣ. ಸೊ ಬನ್ನಿ ಅಪ್ಪ ಬಾ. ಬಾಯ್ ಮುಚ್ಚು. ಇದು ಒಂದು ಕರೆಕ್ಟ್ ಆಗಿ ಮಾಡ್ತೀಯ ನೋಡಿ. ಬಾಯ್ ಮುಚ್ಚಬೇಕು. ಸೊ ಈಗ ಅನಿಸ್ತಿದೆ ಯಾರು ನಿಂಗೆ ರೀಲ್ಸ್ ಮಾಡ್ತಾ ಇದೀಯ ಕಷ್ಟಪಟ್ಟು? ಚೆನ್ನಾಗಿ ಅನಿಸ್ತಿದ್ಯಾ? ಮತ್ತೆ ಬೇಗ ಬೇಗ ಮಾಡ್ಬೇಕು, ನಿನ್ನಿಂದನೇ ಲೇಟ್ ಆಗ್ತಿದೆ. ಓಕೆನಾ? ಲೇಟ್ ಕೆಲಸ ನಿಂದು ಲೇಟ್ ಕೆಲಸ. ಆಯ್ತು. ರೆಡಿನಾ ಈಗ? ಓಕೆನಾ? ಕ್ಯಾಮ್ರಾ ಮಾಮ ನೀನಾ? ಕ್ಯಾಮ್ರಾ ಮಾಡಲ್ಲ. 3, 2, 1 ಅಂತ ಹೇಳಿ ಮಾಮ. 3, 2, 1. ಇಲ್ಲ ಲಾಸ್ಟ್ ನಗರ ಮಾಡಿದ್ವಲ್ಲ. ರೀಲ್ಸ್ ಅಂದ್ರೆ ಬಿಫೋರ್ ಮುಗಿತು ನಾನು ಮಾಡ್ತೀನಿ. ಏನ್ ಗೊತ್ತಾ, ನಮ್ಮ ಅಕ್ಕ ವ್ಲಾಗ್ ಮಾಡೋದ್ರೆ ಮಾಡೋದೇ ಇಲ್ಲ, ನಾನೇ ಮಾಡ್ಕೋಬೇಕು. ವ್ಲಾಗ್ ಮಾಡೋ ನಂಗೇನ್ ಬೇರೆ ಕೆಲ್ಸನೇ ಇಲ್ಲ ನಂಗೆ. ಅದೇ ಕೆಲಸ ಅಲ್ಲ ವ್ಲಾಗ್. ಒಳಗೆ ಕೂತೀನಿ. ಸರಿ ರೆಡಿನಾ? ಆರು 3 ಕ್ಯಾಮ್ರಾ. ಹೇಳ್ಬೇಕು, ಆಮೇಲೆ ಹಾಕ್ಬೇಕು. ಅಲ್ಲಿ ಕ್ಯಾಮ್ರಾ. ಸೊ ಇದು ಕ್ಯಾಮ್ರಾ. ಟ್ರಾನ್ಸಾಕ್ಷನ್ ವಿಡಿಯೋಗೆ 1 2 3 ಸ್ಟಾರ್ಟ್. ಇಲ್ಲಿ ನೋಡಿ, ಅಲ್ಲಿ ಇದು ನಮ್ಮ ಪಾರಿವಾಳ ಇದು ಹಾಕಿದೆ, ಮೊಟ್ಟೆ ನಿಮ್ ಹಾಕಿದೆ. ಪಾರಿವಾಳ ಅಲ್ಲ, ಯಾವ್ದೋ ಪಾರಿವಾಳ ಪಾಪ. ಮೊಟ್ಟೆ 2 ಮೊಟ್ಟೆ ಹಾಕಿದೆ. ಅದಕ್ಕೆ ಕಾವು ಕೊಟ್ಟು ಮರಿನ ಹೊರಗೆ ತರಿಸ್ತಾ ಇದೆ. ಹೌದು. ಸೊ ಇವಾಗ ಬಿಫೋರ್ ವಿಡಿಯೋ ಎಲ್ಲ ಮುಗೀತು. ಆಫ್ಟರ್ಗೆ ರೆಡಿ ಆಗ್ಬೇಕಲ್ವಾ ಸ್ನಾನ. ಇನ್ನು ನಾನು ಬ್ರಷು ಮಾಡಿಲ್ಲ. ಸೊ ಇವಾಗ ನಾವು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬರ್ತೀನಿ. ಓಕೆನಾ? ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋಣ ಈಗ. ಬಾರು 3 ಇಬ್ರು ಹಿಂಗೆ ನಿಂತ್ಕೋತೀವಿ. 3, 2, 1 ಗೋ. ನನ್ನ ಇಟ್ಕೊ ಸಾಕಾಗ್ತದೆ. ಮೊಟ್ಟೆ ಅದು ಅಮ್ಮ. ಇವಾಗ ಸ್ನಾನ ಮುಗೀತು ನಂದು. ಆರು ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಆರು ಮೇಲೆ ರೀಲ್ಸ್ ಮಾಡೋದು. ಫಸ್ಟ್ ಆರದ್ ಮುಗಿಸ್ಬಿಡೋಣ ಅಲ್ಲ ಆರು? ಫಸ್ಟ್ ನೀನ್ ಮುಗಿಸಿ ಆಮೇಲೆ ನಂದು ಮಾಡ್ತೀನಿ. ಓಕೆನಾ? ಓಕೆ, ಲೆಟ್ಸ್ ಗೋ. ಹುಚ್ಚಿ ತರ ಹಾಕ್ಬಿಟ್ಟವಳೆ ಅಷ್ಟೇ. ನೀನ್ ಇರೋದೇ ಹುಚ್ಚಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇಲ್ಲಿ ತಿರ್ಗು ಆರು. ಬೀಳ್ತಾವ ಅದೇಗಳು. ತಮಾಷೆ ಎಲ್ಲಾರು ಇಲ್ಲಿ ನೋಡು. ದೇಕಡಿಗೆ ಆರು ಹಿಂಗ್ ಮಾಡು. ದೇಕಡಿಗೆ ಈ ಕಡೆ ನಕ್ಕೋಜಿ. ಅದೇ ಸಾಂಗ್ ಇರೋದು. ಅಮ್ದಕ್ಕೆ ನೀ ಇಷ್ಕ್ ಕರ್ದಿಯಾ. ನಕ್ಕೋ ಅದು ಹೆಂಗೆ ತುರುಬು. ಏನ್ ಹೇಳಿದ್ದು? ಹೇಗೆ ಕಮೆಂಟ್ ಮಾಡಿ. ಆರು ಸಖತ್ತಾಗಿ ಕಾಣ್ತಿದ್ದಾಳೆ. ಪ್ರತಿಮಾ ಆವರೇಜ್. ಓಕೆ. ಸುಂದ್ರನೇ ಅಲ್ಲ? ಸುಂದ್ರ ಗ್ರೀನ್ ಕಲರ್ ರೆಡ್ ಕಲರ್ I love myself. I love myself. Self.
ಐ ಲವ್ ಮೈ ಸೆಲ್ಫ್. I love myself. ಹೇಳ್ತಾಳ ದಮ್ಮುಂಟೆ ಪಟ್ಟಕ್ಕೊರ ಸಿಕ್ಕಾವತ್ತು ಪಟ್ಟಕ್ಕುಂಟ ವದಲಿಸ್ತ ಸಿಂಡಿಕೇಟ್. ಹೇಳಾರು ಏನಾಗಿದೆ ಅದು ಗೊತ್ತಿಲ್ಲ ನಿಂದು. ಪ್ರತಿಮಾ ಏನಾದ್ರೂ ನಮ್ ಮನೆಗ್ ಬಂದ್ಲು ಶೂಟಿಂಗ್ ಮುಗ್ಸಂದ್ರೆ ಮನೆ ಹಿಂಗಿರತ್ತೆ ನೋಡಿ. ಫುಲ್ ಹಿಂಗೆ ಈ ತರ ಇರುತ್ತೆ. ಇಷ್ಟು ಕ್ಲೀನ್ ಪ್ರತಿಮಾ. ಕೈ ತೆಗಿ. ಒಂದೇ ನಿಮಿಷ ಇದ್ರೆ ಹಾಗೆ ಅಲ್ಲಾಡ್ಬೇಡ ಅಲ್ಲಾಡ್ಬೇಡ ಅಲ್ಲಾಡಿದ್ರೆ ನಾನು ಹಂಗೆ ಮಾಡ್ತೀನಿ ನೋಡುವ ಹಂಗ್ ಮಾಡಿದ್ರೇನೆ ಕಿತ್ ಆಗೋದು ನಿಂಗೆ. ಕಚ್ಗುಳಿ ಆಗತ್ತೆ ನೀನು ಹಂಗೆ ಅಲ್ಲಾಡ್ಬೇಡ. ಮುಂದೆ ಬಂದೇ ಬರ್ತಾವ ಕ್ಯಾಮ್ರಾ ಅಷ್ಟೇ. ಒಂದು ನಿಮಿಷ ವ್ಲಾಗ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಸ್ಮೈಲ್ ಸ್ಮೈಲ್. ಸೊಂಟ ಇದಲ್ಲ ಓಕೆ ಡನ್. ಅಪ್ಪ ಬ್ಲರ್ ಆಗ್ಬಾರ್ದು. ಓಕೆ ಡನ್ ಆಯ್ತು. ಅವಳು ಎಲ್ಲಿ ಬರತನಕ ತೆಗಿತಾನೆ ಇರ್ತಾನೆ. ಆಯ್ತಾಯ್ತು. ಮಾಡ್ದೆ ಅಪ್ಪ. ಕ್ಯಾಮ್ರಾ ಫುಲ್ ಸ್ಟೈಲ್ ಸ್ಮೈಲ್. ಹಿಂಗೆ ಹಿಂಗೊಂದ್ ಕೈ ಹೆಂಗಿಡ್ಲಿ ಇಲ್ಲೇ ಇದ್ದು ಹಿಂಗ್ ಬಾ ಹಿಂಗೆ ಮಾಡಪ್ಪ. ನೋಡಿ ಕ್ಯಾಮ್ರಾ ಹುಡುಗಿ ಮಗಳು ನನ್ನ ಮಗಳು. ಸ್ಮೈಲ್ ಮಾಡಿ ಕ್ಯಾಮ್ರಾ ಮಾಡಿ. ಕ್ಯಾಮ್ರಾ 3 ಸ್ಮೈಲ್ ಮಾಡ್ಬೇಕು ಕ್ಯಾಮ್ರಾ. ರೆಡಿನಾ? ಕ್ಯಾಮ್ರಾ ಫೋಟೋ ತೆಗಿಯಪ್ಪ ಹಿಂಗೆ. ತಡಿ. ಸೊ ನನ್ನ ಔಟ್ಫಿಟ್ ಹೇಗಿದೆ? ರೀಲ್ಸ್ ಎಲ್ಲ ಮುಗೀತು. ಸೊ ಆರುದು ರೀಲ್ಸ್ ಎಲ್ಲ ಮುಗೀತು, ನಂದು ಮುಗೀತು. ಈಗ ಮನೆಗೆ ಹೋಗಿ ತಿನ್ಬಿಟ್ಟು ಆಮೇಲೆ ಈವ್ನಿಂಗು ಪಾರ್ಕಿಗೆ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ನಮ್ಮ ಇವಾಗ ಸೆಕೆಂಡು ಸ್ಯಾರಿದು ರೀಲ್ಸ್ ಎಲ್ಲ ಮುಗೀತು, ಫೋಟೋಶೂಟು ಆಯಿತು. ಸೊ ಈಗ ಹೋಗ್ತಾ ಇದ್ದೀವಿ. ಅಡುಗೆ ರೆಡಿ ಆಗಿದೆ. ಅಡುಗೆ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅದಾದಮೇಲೆ ಪಾರ್ಕಿಗೆ ಹೋಗ್ತೀವಿ. ಇದು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆಯಿತಾ? ಹೇಗೆ ಮೇನ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೊ ಬನ್ನಿ ಹೋಗೋಣ. ಊಟ ಮಾಡಿ ಆಮೇಲೆ ನಾವು ಪಾರ್ಕಿಗೆ ಹೋಗೋದು. ಸೊ ಬನ್ನಿ ಹೋಗೋಣ. ಹೇರ್ ಬ್ಯಾಂಡ್ ಕೇಳ್ತಿದ್ದೆ. ಇದರಲ್ಲಿ ನಂದೇ ನಂದೇ ಹಾಕೋ ಬಾಬಾ. ಏ ಸುಮ್ಮನೆ ಹಾಕೋ ಹೇಳ್ತೀನಿ. ಏಯಾ ಸೊ ಇವಾಗ ರೀಲ್ಸ್ ಎಲ್ಲ ಮುಗೀತು, ಊಟ ಆಯಿತು. ಎಲ್ಲರೂ ಸೇರಿ ಬೀಗಲ್ ರಾಕ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ರೀಲ್ಸ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ನಾನು ಮಾಮ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹಿಂದೆ ಅಪ್ಪ ಮತ್ತು ಸುಪ್ಪಿ ಅಕ್ಕ ಬರ್ತಾ ಇದ್ದಾರೆ. ಮಮ್ಮಿ, ಶಿಲ್ಪಕ್ಕ, ಮೇಘಕ್ಕ, ಆರು ಎಲ್ಲ ಆಟೋನಲ್ಲಿ ಹೋದ್ರು. ಸೊ ಬನ್ನಿ ಹೋಗೋಣ. ಓಕೆನಾ? ಸುಪ್ಪಿ ಅಕ್ಕ ಹಿಂದೆ ಹೇಳ್ತಾ ಇದ್ದಾಳೆ ವಿಡಿಯೋ ಮಾಡು ಅಂತ ಅವ್ರಿಗೆ ಮಾಡ್ತಾ ಇದ್ದೀವಿ. ನಮ್ಮ ಸುಪ್ಪಿ ಅಕ್ಕಂಗೆ ತುಂಬ ವಿಡಿಯೋ ಹುಚ್ಚು. ವಿಡಿಯೋ ಮಾಡು. ಹ್ಞೂ, ಮುಂಚೆ ಎಲ್ಲ ಏನು ಗೊತ್ತಾ, ಒಂದು ಫೋಟೋ ತೆಗೆಸ್ಕೊತಾ ಇರಲಿಲ್ಲ. ಇವಾಗೆಲ್ಲ ಸಣ್ಣ ಆಗ್ಬಿಟ್ಟಿದ್ದಾಳಲ್ಲ, ಸೊ ಅದಕ್ಕೆ ನೋಡಿ. ಈ ಕ್ಷಣ ಉಯ್ಯ ಮಾತಾಡೆ ಏನಾದ್ರು. ಹಲೋ ಹಾಯ್ ಬೀಗಲ್ ರಾಕ್ ಅಂದ್ರೆ ಆಫ್ ಹೆಲ್ಮೆಟ್ ಅಲ್ಲಿ ಪೊಲೀಸಿಗೆ ಹೇಳಿ ಆಫ್ ಹೆಲ್ಮೆಟ್ ಹಾಕಿದ್ದಾರೆ ಸುಮ್ಮನೆ ಅಕ್ಕ. ಪೊಲೀಸಿಗೆ ಹೇಳಿ ಇಡಿಸ್ತೀಪ. ಸೊ ಏನು ಗೊತ್ತಾ, ನೀವೆಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಆಫ್ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಡ್ರೈವ್ ಮಾಡಬೇಡಿ. ಓಕೆನಾ? ಈ ಥರ ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ನಂತರ ಗುಡ್ ಗರ್ಲ್ ಥರ. ಓಕೆನಾ? ಗೊತ್ತು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಹೆಲ್ಮೆಟ್ ಹಾಕೊಟ್ರೆ
ಅಂದರೆ ನಮ್ಮ ಹೇರ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಜೀವಕ್ಕಿಂತ ಹೇರ್ ಏನು ಮುಖ್ಯ ಅಲ್ಲ ಅಲ್ವಾ? ಸೊ ಇದು ಒಂದು ಪಾಲಿಸಿ. ಫಸ್ಟ್ ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಎಂತ ಆಯಿತು ಅಂದರೆ ಲೈಟಿಂಗೇ ಇಲ್ಲ, ಲೈಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಈ ಲೈಟಲ್ಲಿ ಮಾಡ್ತಾ ಇದ್ದೀನಿ ರೀಲ್ಸ್. ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ಲ. ಇಲ್ಲಿ ಕ್ಯಾಮ್ರಾ ಅಲೋ ಇಲ್ವಂತೆ, ಅದಕ್ಕೆ ಮಾಮನ ಫೋನಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ. ಓಕೆನಾ? ಅರು ಇನ್ನೊಂದು ವರ್ಷ ಅರು ಚೆನ್ನಾಗಿ ರೆಡಿ ಮಾಡಿ प्यार में पड़ी पोया में ಯಾವುದೋ ಒಂದು मियां तेरे प्यार में पड़ी पोया में. ಬಂದಿದ್ದೀವಿ. ಏನಾಯಿತು ಅಂದರೆ ಲೈಟಿಂಗ್ ಇಲ್ಲ. ಸೊ ರೀಲ್ಸ್ ಏನೂ ಮಾಡಿಲ್ಲ, ಒಂದೇ ರೀಲ್ಸ್ ಮಾಡಿದೆ. ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡಿ. ಇವಾಗ ಏನಾದರೂ ತಿನ್ಕೊಂಡು ಮನೆಗೆ ಹೊರಡ್ತೀವಿ. ಬನ್ನಿ ಹೋಗೋಣ. ಇವಾಗ ಆರು ಸ್ಲೈಡಿಂಗು ಅದೆಲ್ಲ ಆಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಇವಳು ನೋಡಿ ಇಲ್ಲ ಎದ್ದಿದ್ದಲ್ಲ. ಅಯ್ಯೋ ಸಿದ್ರು. ಸೊ ಅದಕ್ಕೆ ಇವಾಗ ಇದು ಒಂಥರ ಮೆಮೊರೇಬಲ್ ಪಾರ್ಕ್ ನನಗಂತೂ. ಅಲ್ಲೆಲ್ಲ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕುತ್ಕೊಳ್ಳೋದು. ಏನಕ್ಕೆ ಬಂದಿದ್ದು ನೀನು? ಒಂದೇ ಒಂದು ರೀಲ್ಸ್ ಮಾಡಕ್ ಬಂದಿದ್ದ? ಲೈಟ್ ಇಲ್ಲ ಸುಪ್ಪಿ ಅಕ್ಕ, ಲೈಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ಓಕೆನಾ? ಸಾಕು. ಸೊ ಬಂದಿದ್ದೀವಿ, ಹಂಗೆ ಪ್ಯಾನ್ ಮಾಡಿಲ್ಲ. ನೋಡಿ ಮಕ್ಳದೆಲ್ಲ ಆಟ ಆಡೋದಿದೆ, ನಾವು ಆಡೋಂಗಲ್ಲ. ಸಣ್ಣ ಮಕ್ಕಳಾಗಿ ಹೌದು, ಅವಳನ್ನ ಹೇಳ್ಸೆ. ಎದ್ಲು आयरा आयरा या सारी राम घन दिखाली रियली सारी राम घन ಇದು ಹಂಗೆ ಜಾಡ್ಸು ನಿಧಾನಕ್ಕೆ ಹಿಡ್ಕೊಂಡು. ಬಾಪು ಆಡ್ತಾ ಉಂಟು. ಏನ್ ಫೋನ್ ಕೊಟ್ಲಪ್ಪ? ಯಾ 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 ಚಿಲೆ ಸೂಪರ್ ತೋರ್ಸದ ಎಲ್ಲ ಕಂಪ್ಲೀಟ್ ವಿಡಿಯೋ. ಆಯ್ರಾ ನಿಧಾನ, ಆರು ನಿಧಾನ. ಮಾಮ ನೀನ್ ಆ ಕಡೆಯಿಂದ ಯೂಸ್ ಮಾಡಿ ಮಾಮ. ಮೀ ಹುಷಾರು. ಗೋಪಿ ನೋಡಿ ನೋಡಿ 20 ವರ್ಷದ್ದು. ಇಲ್ಲ ಅವ್ಳು ಬಿಡಲ್ಲ ಬಿಡಿ, ಅವಳು ಗಟ್ಟಿ ಹಿಡ್ಕೊತಾಳೆ. ಕಾಲು ಹುಷಾರು. ಬನ್ನಿ ಆರು ಗಟ್ಟಿ ಹಿಡಿ ಮಮ್ಮಿ. ಸರಿ ಆಯ್ತಾ? ಇಲ್ಲ ನೋಡ ಐರು ಏಯ್ ನಮ್ಮಮ್ಮ ನೋಡಿ ಪಿಂಕ್ ಪಿಂಕ್ ಡ್ರೆಸ್ಸಿಗೆ ಮ್ಯಾಚ್. ನಿದ್ದೆ ಮಾಡ್ತಿದ್ದಾಳೆ ಅವಳು. ಬಡಿಯಕ್ಕಲ್ಲ, ಹುಷಾರು. ಆರು ನೀನ್ ಮಾಡು. ಇದು ಆಯುಧ. ಆಗಲ್ಲ. ಥೂ, ಬೇಕ ಇಂತ ಬಾಳು. ಬೇಕಾ ಇಂತ ಬಾಳು?
ಅಲ್ಲ ಮಾಡೋ ಟೈಮಿಗೆ ಮಾಡ್ಲಿಲ್ಲ ಇವಾಗ ಮಾಡ್ತಾಳೆ ಹೌದಾ ನಾವು ದಿನಗರಕ್ಕೆ ನೋಡ್ಲಿಕ್ಕೆ ಮಾಡಿ ಯೋಗ ಕಲಿತ್ಕೊಂಡು ವಾಜಪೇಯಿ ಇಲ್ಲಿ ಒಂದು ಕೋತಿ ಇದ್ದಾಳೆ ಆಯ್ತಾ, ಅಲ್ಲಿ ನೋಡಿ. ಡಾಕ್ಯುಮೆಂಟ್ಸ್ ಹಾಕೋ, ಆಮೇಲೆ ಹೆಸರು ಹಾಕೋ, ಆ ಕೋತಿಗೆ ಕೊಬ್ಬು ಜಾಸ್ತಿ, ಎಲ್ಲರೂ ಕರೀತಿದಾರೆ ಬಾ 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 ಅಂದ್ರೆ ಬರ್ತಾ ಇದೆ. ಏ ಕೋತಿ 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 ಓಕೆ ಓಕೆ ಜಂಪ್ 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 ಕೋತಿ ಜಂಪ್. ಸೊ ಇವಾಗ ಅಲ್ಲೆಲ್ಲ ರೀಲ್ಸ್, ಬರೀ ಒಂದು ರೀಲ್ಸ್ ಮಾಡಿದ್ವಿ, ಬರೀ ಆರದು, ಬರೀ ಅಳೋದೇ ಆಯ್ತು ಆರದು. ಇದು ಅದಕ್ಕೆ ಇವಾಗ ಏನು ಆಗಿರೋದೇ ಬ್ಲಾಗ್ ಇದು. ಸೊ ಇವಾಗ ನಮ್ಮ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಯಾವುದು ಅಂದ್ರೆ ಯಾವುದೇ ಸೌತ್ ಕಿಚನ್. ನಾನು ಚೈನೀಸ್ ಸ್ಕ್ವೇರ್ ಅಂತಿದ್ದೀನಿ. ಸೌತ್ ಕಿಚನಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫೇವ್ರೇಟ್ ಅದು. ನಾವು ಫಸ್ಟಿಂದನೂ ಅಲ್ಲೇ ತಿಂತಾ ಇದ್ದಿದ್ದು. ಸೊ ಇವಾಗ ಹೋಗ್ತಾ ಇದ್ದೀವಿ ಎನ್.ಆರ್. ಕಾಲೋನಿ. ಸೊ ಅಲ್ಲಿ ಹೋಗಿ ತುಂಬ ಜನ ಇರ್ತಾರೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ, ಟಿಂಗಿ ಚಿಕ್ಕ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಮಾಮ ಅವರೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದಾರೆ, ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಕಾಲೋನಿ ಅಂದ್ರೇನೆ ಫುಲ್ ಆಫ್ ಮೆಮೊರೀಸ್. ಇಲ್ಲೇ ಕಾಲೇಜ್ ಇದ್ದಿದ್ದು, ಇಲ್ಲೇ ನಮ್ಮ ಮನೆ ನನ್ನ ಸ್ಕೂಲ್ ಇದ್ದಿದ್ದು, ಪ್ರೈಮರಿ ಸ್ಕೂಲ್, APS ತುಂಬ ಮೆಮೊರೀಸ್ ಇದೆ ಅಲ್ಲಿ. ಸೊ ಬನ್ನಿ ಹೋಗೋಣ. ಬೆಣ್ಣೆ ಮುರುಕ ಹೇಗಿದೆ ಅಕ್ಕ? ಚೆನ್ನಾಗಿದೆಯಾ ಅಪ್ಪ? ಹೇಗಿದೆ ಹೇಗಿದೆ ಹೋಟೆಲ್ ಅಂದಮೇಲೆ ಚೆನ್ನಾಗಿರುತ್ತೆ. ಶಾರ್ಟ್ ಶಾಪು ಚೆನ್ನಾಗಿರುತ್ತಲ್ಲ, ಟೇಸ್ಟ್ ಹೆಂಗಿದೆ ಹೇಳಿ ಮಾಮ? ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೀವಿ ಮಾಮ, ಕ್ಯೂಟ್ ಆಗಿ. ಮಾಮ ಅಲ್ಲ ನಾವು ತಿಂತಾ ಇದೀವಿ, ಇವಳು ಕಣ್ಣಾಗ್ತಾವಣ. ಯಾವಾಗ ನನಗೆ ತಿನ್ನಕ್ ಕೊಡ್ತಾರೆ ಅಂತ ಸೌತ್ ಕಿಚನ್ ಅಂಕಲ್ ಇವಾಗ ದಾರಿ ಸಿಗ್ತಾ ಸೌತ್ ಕಿಚನ್ ಮಶ್ರೂಮ್ ಅಲ್ಲಿ ಏನ್ ಸಿಗುತ್ತೆ? ಇಲ್ಲಿ ಒಂದ್ ಚಿಕ್ಕ ಮಗು ಬಂತ, ಅಲ್ಲಿ ನೋಡಿ ಹಿಂದೆ ಒಂದ್ ಚಿಕ್ಕ ಮಗು ಬರ್ತೈತೆ ತಟ್ಟೆ ಇಟ್ಕೊಂಡು. ಗೋಬಿ ವಿತ್ ರೈಸ್. ಇದು ನನ್ನ ಫೇವ್ರೇಟ್ ಗೊತ್ತಾ, ಇಲ್ಲಿ ಎನ್.ಆರ್. ಕಾಲೋನಿನಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ಇಲ್ಲಿ ತಿಂತಾ ಇದ್ವಿ. ಸೊ ನನ್ನ ಫೇವ್ರೇಟ್. ನಿಂದು ಮಾಡ್ಕೊತಾ ಇದೆಯಾ ವಿಡಿಯೋ? ಸ್ಲೋ ತಿನ್ನು. ಇಲ್ವಾ? ನಂಗೆ ತಿನ್ಸ್ರೆ ಸ್ವಲ್ಪ ಟೇಸ್ಟು, ಅವಾಗ ಸ್ವಲ್ಪ ಖಾರ ಕಮ್ಮಿ ಇದೆ. ಹೆಂಗಿದೆ? ಒಂದೇ ಒಂದು ತಿನ್ನಿಸ್ತವ್ರೆ ನನಗೆ. ಒಂದೇ ಒಂದು ರಾಕ್ಷಸಿ ಮಾಮ ಹೆಂಗಿತ್ತು? ಹೆಂಗಿದೆ? ಲಗೇಜ್ ಇಟ್ಕೊಂಡು ಎಲ್ರು. ಮಮ್ಮಿ ಹೆಂಗಿದೆ? ಯಾರ್ದೆ ಬೈಕು? ಬೈಕ್ ತರ್ತಿದ್ದೀಮಾ? ಅವಳು ತಗೊಂಡು ನಮ್ದೇ ಬೈಕು ಅಂತೆ. ನಮ್ಮ ಫೋನಲ್ಲೆಲ್ಲ ದುಡ್ಡು ಖಾಲಿ, ನಾನೇ ಪೇ ಮಾಡ್ಬೇಕಾದ್ರೆ. ತಿಂದಿದ್ಯಾರು? ಇದು ಊಟ ತಿಂದ್ಮೇಲೆ ಐಸ್ ಕ್ರೀಮ್ ತಿಂತೀವಿ. ಇಲ್ಲ, ಇಡ್ಲಿ ಅಲ್ಲಿ ಸೌತ್ ಕಿಚನ್ ಅಲ್ಲಿ. ಇದು 6 ವ್ಲಾಗ್ ಮಾಡ್ತಾ ಇದ್ದಾರೆ ಗೊತ್ತಾ ಈಗ? ನಾಗೆ ಅಲ್ಲ, ಅವಾಗ ಮಸ್ತಿ ಮಾಡ್ತಲ್ಲ ಅದಕ್ಕ. ಪ್ರತಿಮಾ ಬೈಕು ಮಾಡ್ಬಿಡು, ಎತ್ತೋಳೆ. ಅದು ನಮ್ ಬೈಕ್ ಅಲ್ಲ, ನಮ್ ಬೈಕ್ ಅಲ್ಲ. ಯಾವ್ದ್ಯಾವ್ದು ಎಲ್ಲ ಯಾವ್ದ್ಯಾವ್ದು ಫೇವ್ರೇಟ್? ಇದು ಫೇವ್ರೇಟ್ ಅಲ್ಲ. ಇನ್ನೊಂದು
हम कामाचा इडली 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 ಫುಲ್ ಬಿಸಿ ಹಾಯ್ ಮಾಡಿ. ಅಂಕಲ್ಗೆ ಪಾರ್ಟಿ ಕೊಡಿಸ್ಬೇಕಷ್ಟೇ. ಏನಕ್ಕೆ ಅಂತ ಪಾರ್ಟಿ? ಏನಕ್ಕೆ ಅಂದ್ರೆ ಸೀರಿಯಲ್ ಮಾಡ್ತಾ ಇದ್ದೀನಲ್ಲ. ಅಲ್ಲ ಚಿಕ್ಕವರಿದ್ದಾಗಿಂದ ನೋಡಿದ್ದಾರೆ ಎಲ್ಲ ಒಂದು ಸಿಂಗಲ್ ಇಡ್ಲಿ, 2 ಅದೇ 1 2 ಫುಲ್ ಬಿಸಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ತಿಂದ? ನಮಗೋಸ್ಕರ ಅಂಕಲ್ ಏನ್ ಕೊಟ್ಟಿದ್ದು ಗೊತ್ತಿಲ್ಲ, ಏನೋ ಎಕ್ಸ್ಟ್ರಾ ಕೊಟ್ಟು. ಇದು ಕೊಟ್ಟು ನಮ್ಗೆ ಏನದು? Sweet. ಸ್ವೀಟ್ ಬಾತ್. ಕಾಂಪ್ಲಿಮೆಂಟ್. पार्टी को काय प्रॉब्लम थी ರಾಕ್ಷಸಿ ತರ ತಿಂತಾ ಇದ್ದಾರೆ. ವರ್ಷ ಆದ್ಮೇಲೆ ಬಂದಿದ್ದೀವಿ ನಾವು. ಅಂಕಲೇ ಪಾರ್ಟಿ ಕೊಟ್ರು ನಿಂಗೆ, ನೀನ್ ಕೊಡುವಾದ್ರೆ. ಕೊಡು ಪಾರ್ಟಿ ಅಂದಿರೋದು. ಏನಾದ್ರು ಅದು ಸ್ವೀಟ್ ಬಾತ್. ಏನೇನ್ ಕೊಡಿಸ್ತೀಯ ಹೇಳಿ? ಹೂ ಅಂತಿದ್ದಾರೆ. ಹಾಯ್, ವರ್ಷ ಆಯ್ತು. ₹5 ಐಸ್ ಕ್ರೀಮ್ ತಗೊಳಕ್ ಬಂದ. ಅದೇ ಅವಳು ಯಾವಾಗ್ಲೂ ಅದೇ ತಗೊಳ್ಳೋದು. ಆರು ನೀನೇನ್ ತಗೊಂಡೆ? ನಮ್ಮ ಫೇವ್ರೇಟ್ ಇವಾಗ ಮನೆಗೆ ಬಂದ್ವಿ. ನೀವು ಎಂಡ್ ಮಾಡ್ಬೇಕು ವ್ಲಾಗ್, ಓಕೆನಾ? ಸೊ ಇವಾಗ ಮನೆಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಹೇಗೆ ಅನಿಸ್ತು? ನನ್ನ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ಬೇಕಿತ್ತು ಆ್ಯಕ್ಚುಲಿ ರೀಲ್ಸ್ ಇಂದು ವ್ಲಾಗು, ಬಟ್ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಎಲ್ಲ ಕವರ್ ಮಾಡಿದ್ದೀನಿ ವೀಡಿಯೋಸ್ನ. ಸೊ ನೋಡುವ, ನೆಕ್ಸ್ಟ್ ಟೈಮ್ ಏನಾದರೂ ಸಪ್ರೇಟಾಗಿ ನಾನು ಒಬ್ಬಳೇ ಏನಾದರೂ ವ್ಲಾಗ್ ಇದು ಸಪ್ರೇಟಾಗಿ ನಾನು ರೀಲ್ಸ್ ಮಾಡ್ತೀನಲ್ಲ, ಅವಾಗ ಯಾವಾಗಾದರೂ ಯಾವುದಾದ್ರು ಫೆಸ್ಟಿವಲ್ಗೆ ಏನಾದರೂ ಥೀಮ್ ಇಟ್ಕೊಂಡು ಮಾಡ್ತೀನಲ್ಲ, ಅವಾಗ ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ಮಾಡಿದ್ದೆ ನಾನು ಒಂದು ವ್ಲಾಗು, ಬಟ್ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಡಿಲೀಟ್ ಆಗೋಗಿದೆ. ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಸೊ ಇದೇ ಥರ ಇನ್ನು ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಇನ್ನು ಯಾವ ಥರ ವ್ಲಾಗ್ಸ್ ಮಾಡಬೇಕು ಅನ್ನೋದು ನಂಗೆ ಐಡಿಯಾಸ್ ಅಷ್ಟು ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾವುದಾದ್ರೂ ಇದೇ ಥರ ಪರ್ಟಿಕಲ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಓಕೆನಾ? ಆದಷ್ಟು ಬೇಗ ಹೇರ್ ಕೇರಿಂದು, ಸ್ಕಿನ್ ಕೇರಿಂದು ಎಲ್ಲ ಮಾಡ್ತೀನಿ. ಇದನ್ನು ಮಾಡಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಎಲ್ರಿಗೂ ಬಾಯ್, ಲವ್ ಯು ಆಲ್.